My dear students, welcome to first PUC classes and also to the academic year 2020-21. Students, we are meeting in an unusual manner. Usually we meet in a classroom, but this year, as you already know that the COVID-19 pandemic, which has devastated the world, and all the activities stopped, even including educational activities. For the last 5 months, the educational activities stopped. But in order to keep in touch with the subject and to involve the students in academic activities, the Principals Association of Uttara Kannada District, with the guidance of our DD, Deputy Director Bagli sir, started online classes to all PU students. I want to thank the members of PU Principals Association and also DD Bagli sir. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಪ್ರಥಮ PUC ಕ್ಲಾಸ್ಗಳಿಗೆ ಮತ್ತು 2020-21ನೇ ವರ್ಷಕ್ಕೆ ಸ್ವಾಗತವನ್ನು ಕೋರ್ತಾ, ನಾವು ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿಯೇ ಮೀಟ್ ಆಗ್ತಿದ್ದೇವೆ ಅಂತ ಅನಿಸ್ತಾ ಇದೆ. ಸಾಮಾನ್ಯವಾಗಿ ನಾವು ಕ್ಲಾಸ್ ರೂಮಲ್ಲಿ ಮೀಟ್ ಆಗ್ತಾಯಿದ್ವಿ, ಬಟ್ ಈ ವರ್ಷ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್-19 ಕಾರಣದಿಂದ ನಾವು ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥ ಅನಿವಾರ್ಯತೆ ಬಂದೊದಗಿತ್ತು. ಹಾಗಾಗಿ ಎಲ್ಲ ಆ್ಯಕ್ಟಿವಿಟೀಸ್ಗಳು ನಿಮಗೆ ಗೊತ್ತಿರೋ ಹಾಗೆ ಸ್ಟಾಪ್ ಆಗಿತ್ತು, ಇನ್ಕ್ಲೂಡಿಂಗ್ ಎಜುಕೇಷನಲ್ ಆ್ಯಕ್ಟಿವಿಟೀಸ್. ಶೈಕ್ಷಣಿಕ ಚಟುವಟಿಕೆಗಳು ಸಹ ಕಳೆದ 5 ತಿಂಗಳುಗಳಿಂದ ನಡೀತಾ ಇರಲಿಲ್ಲ. ಇದನ್ನು ಮನಗೊಂಡಂಥ ನಮ್ಮ PU ಇಲಾಖೆ ಆನ್ಲೈನ್ ಕ್ಲಾಸಸ್ಗಳನ್ನು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಈಗಾಗಲೇ ಪ್ರಾರಂಭ ಮಾಡಿದೆ. ಪ್ರಥಮ PUC ವಿದ್ಯಾರ್ಥಿಗಳಿಗೂ ಸಹ ಈ ಒಂದು ಚಟುವಟಿಕೆಯಲ್ಲಿ, ಶೈಕ್ಷಣಿಕ ಚಟುವಟಿಕೆಯಲ್ಲಿ ಅವರನ್ನು ತೊಡಗಿಸಿಕೊಳ್ಬೇಕಂತ ಹೇಳುವಂಥ ಒಂದು ದೃಷ್ಟಿಯಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪ್ರಾಂಶುಪಾಲರ ಸಂಘ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಮಾರ್ಗದರ್ಶನದಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಈ ಒಂದು ಆನ್ಲೈನ್ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಆ ಕಾರಣಕ್ಕಾಗಿ ನಾನು ಪ್ರಾಂಶುಪಾಲರ ಸಂಘದ ಪದಾಧಿಕಾರಿಗಳಿಗೆ, ಅದೇ ರೀತಿ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಬಗಲಿ ಸರ್ ಅವರಿಗೆ ಧನ್ಯವಾದಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೇನೆ. Dear students, you have completed your high school education and after passing out 10th standard you have joined the college and all of you have taken commerce subject, commerce stream, and with a great intention I hope you have taken this particular subject, this course, and you are well aware of your future, your career. So considering the future, all of you have taken the commerce subject, commerce stream, and what opportunities you have by taking this particular course? There are a lot of opportunities, my dear friends. Most of you, majority of you have intended to learn chartered accountancy course. Some of you may also wanted to become professors, lecturers by completing MCom course, and some of you also may take or may continue or may want to complete MBA course also, Masters of Business Administration. Not only that, there are lot of opportunities. You can also become
associated company secretary, CS. You can become accounts executive, you can become accounts manager, you can employ in a bank or in a financial institution as an accountant. Not only that, you can also independently work as an accountant. So with see, there are lot of opportunities in commerce stream, or see, considering all those things, I think you have taken commerce subject. ವಿದ್ಯಾರ್ಥಿಗಳೇ, ನೀವೆಲ್ಲ 10ನೇ ತರಗತಿಯನ್ನು ಪಾಸ್ ಮಾಡಿ ಕಾಲೇಜು ಒಂದು ವಿದ್ಯಾಭ್ಯಾಸಕ್ಕೆ, ಕಾಲೇಜು ಶಿಕ್ಷಣಕ್ಕೆ ನೀವು ಪ್ರಥಮ ಪಿ ಯು ಸಿಗೆ ಜಾಯ್ನ್ ಆಗಿದ್ದೀರಿ. ಹಲವಾರು ಅಪಾರ್ಚುನಿಟೀಸ್ಗಳು ನೀವು ವಾಣಿಜ್ಯವನ್ನು ಅಭ್ಯಾಸ ಮಾಡಿದರೆ ನಿಮಗೆ ಸಿಗುವಂಥದ್ದು. ಇವನ್ನೆಲ್ಲ ನೀವು ಲೆಕ್ಕ ಮಾಡಿ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ನೀವು ಕಾಮರ್ಸನ್ನು ಆಯ್ಕೆ ಮಾಡಿಕೊಂಡಿದ್ದೀರಂತ ನಾನು ಭಾವಿಸ್ತೇನೆ. ಇಲ್ಲಿ ಅನೇಕ ಅಪಾರ್ಚುನಿಟೀಸ್ಗಳ ಬಗ್ಗೆ ವಾಟ್ ಆರ್ ದಿ ಅಪಾರ್ಚುನಿಟೀಸ್, ಕೆರಿಯರ್ ಅಪಾರ್ಚುನಿಟೀಸ್ ಇನ್ ಕಾಮರ್ಸ್, ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು ಹಿಯರ್. ಇಲ್ಲಿ ಇರುವಂಥ ಅಪಾರ್ಚುನಿಟೀಸ್ಗಳೇನು? ಸಿ, ಮೋಸ್ಟ್ ಆಫ್ ಯು ಆರ್ ಸಮ್ ಆಫ್ ಯು ಮೇ ಇಂಟೆಂಡೆಡ್ ಟು ಕಂಪ್ಲೀಟ್ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್. ನಿಮ್ಮಲ್ಲಿ ಹಲವರು ಚಾರ್ಟರ್ಡ್ ಅಕೌಂಟೆನ್ಸಿ ಕಂಪ್ಲೀಟ್ ಮಾಡುವಂಥ ಉದ್ದೇಶ ಇಟ್ಟುಕೊಂಡು ಈ ಕಾಮರ್ಸನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ ಭಾವಿಸ್ತೇನೆ. ಅಷ್ಟೇ ಅಲ್ಲ, ಯು ಕ್ಯಾನ್ ಆಲ್ಸೋ ಕಂಪ್ಲೀಟ್ MCom ಆಲ್ಸೋ, MBA ಆಲ್ಸೋ, CS ಕಂಪನಿ ಸೆಕ್ರೆಟರಿ ಕೋರ್ಸ್ ಆಲ್ಸೋ. ಸಿ, ಅಲ್ಲಿ ಭಾಳಷ್ಟು ಅಪಾರ್ಚುನಿಟೀಸ್ಗಳು ನಿಮಗೆ ವಾಣಿಜ್ಯ ವಿದ್ಯಾಭ್ಯಾಸ ಮಾಡಿದಾಗ ಸಿಗುತ್ತೆ. ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳಾದರೆ ನೀವು ಪ್ರತ್ಯೇಕ ಇಂಡಿಪೆಂಡೆಂಟಾಗಿ ನಿಮ್ಮ ಒಂದು ಫರ್ಮನ್ನು ಸ್ಟಾರ್ಟ್ ಮಾಡ್ಬೋದು. ನೀವು PUC, BCom, MCom ನಂತರ ನೀವು ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ಬೋದು, ಲೆಕ್ಚರರ್ಸ್ಗಳಾಗಿ ಕಾರ್ಯನಿರ್ವಹಿಸ್ಬೋದು, ಕಂಪನಿಗಳಲ್ಲಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ಗಳಾಗಿ ಕಾರ್ಯನಿರ್ವಹಿಸ್ಬೋದು. ರೈಟ್, ನಿಮಗೆ ಹಲವಾರು ಅವಕಾಶಗಳಿದ್ದಾವೆ. ಯು ಕ್ಯಾನ್ ಆಲ್ಸೋ ಕಂಪ್ಲೀಟ್ MBA, Masters of Business Administration. This is also one of the very important professional course for, right, all the students, not only commerce students, even the science students may also, even the engineering students may also, right, pursue that MBA course. The highest paid employees are MBA graduates. You may be knowing that. Sundar Pichai, the CEO of Google, right, he has completed BE, and after BE, after completion of MBA, he joined as Chief Executive Officer. And you know, the salary of the Chief Executive Officer, it may be counted, it is counted in hours, lakhs of rupees in hours. So, highest paid employees are the MBA graduates. They are from the what is called as the commerce background. ಹಾಗಾಗಿ ಭಾಳಷ್ಟು ಅವಕಾಶಗಳು ಈ ಒಂದು ಕೋರ್ಸನ್ನು ಆಯ್ಕೆ ಮಾಡೋದ್ರಿಂದ ನಿಮಗೆ ಸಿಗುತ್ತೆ. ನೀವು MBA ಕೋರ್ಸನ್ನು ಮಾಡುವಂಥವರು ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ಸ್ ಕೋರ್ಸನ್ನು ಕಂಪ್ಲೀಟ್ ಮಾಡಿ ಅವರು ಯಾವುದೇ ಒಂದು ಸಂಸ್ಥೆಗಳಲ್ಲಿ, ವಾಣಿಜ್ಯ ಸಂಸ್ಥೆಗಳಲ್ಲಿ, ಕಂಪನಿಗಳಲ್ಲಿ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ಗಳಾಗಿ ಕಾರ್ಯನಿರ್ವಹಿಸುವಂಥ ಅವಕಾಶಗಳಲ್ಲಿ ಇದ್ದಾವೆ. ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಈ MBA ಗ್ರ್ಯಾಜುಯೇಟ್ಸ್ಗಳೇನಿದ್ದಾರೆ ಅವರು ಹೈಯೆಸ್ಟ್ ಪೇಯ್ಡ್ ಎಂಪ್ಲಾಯೀಸ್. ಸಾಮಾನ್ಯವಾಗಿ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಪೇಯ್ಡ್ ನೌಕರು ಯಾರಿದ್ದಾರೆ ಅಂತಂದರೆ ಅವರು MBA ಗ್ರ್ಯಾಜುಯೇಟ್ಸ್. ನಿಮಗೆ ಸುಂದರ್ ಪಿಚ್ಚೈ ಬಗ್ಗೆ ಗೊತ್ತಿರ್ಬೋದು, ಗೂಗಲ್ನ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು. ಅವರು ಸಹ MBAಯನ್ನು ಕಂಪ್ಲೀಟ್ ಮಾಡಿ ಅವರು CEO ಆಗಿ ಗೂಗಲ್ನಲ್ಲಿ ಕೆಲಸ ಮಾಡ್ತಿರುವಂಥವರು. ಅವರ ಸಂಬಳ ನಿಮಗೆ ಗೊತ್ತಿರ್ಬೋದು, ತಾಸಿಗೆ ಇಂತಿಷ್ಟು ಲಕ್ಷ. ತಾಸಿಗೆ ನಾವು ಲಕ್ಷಾಂತರ ರೂಪಾಯಿಗಳನ್ನು ನಾವು ಒಂದು ತಿಂಗಳಿಗೆ ಪಡೆದರೆ ತಾಸಿಗೆ ಅಂಥ ಒಂದು ಅಪಾರ್ಚುನಿಟಿ, ಗ್ರೇಟ್ ಅಪಾರ್ಚುನಿಟಿ to pursue a very good career is there in commerce.
So not only that, you can become or you can you can independently work as an accountant, right? See, accountant's role is not just keeping the records, not just maintaining the books of accounts. See, there are a number of other activities he has to do. See, because of changing, due to the change in the industry, change in the business environment, due to the change in the technological field, the business has been changed over the number of years. So when the business changed, the role of accountant also changed. See, now the role of accountant is not just to keep the books of accounts, not just to maintain the books of accounts. She has to play a very important role in other areas also. You might have heard about the forensic accounting, a new branch or a contemporary issue in accounting. A forensic accounting, in forensic accounting, the forensic accountant's job is a peculiar, a different one, right? He has to see, forensic accounting is nothing but the accounting which helps in the economic crimes. It provides information to the economic crimes. So that is why a new issues, contemporary issues are there in accounting, that is forensic accounting. The role of forensic accounting is different. It is not same as the general accountants do in forensic accounting. Not only that, see, there are number of new issues like environmental accounting. There also he has to keep the records and provide information regarding various environmental matters. Not only that, there is a creative accounting, there is a human resource accounting, there is a inflation accounting. See, these are the new, what is called as issues, contemporary issues that is nowadays or recently what is called as developed, and the role of accountant in this area is completely different. ವಿದ್ಯಾರ್ಥಿಗಳೇ, ನಾವು ಕೇವಲ ಅಕೌಂಟೆಂಟ್ಸ್ಗಳ ಕಾರ್ಯ ಕೇವಲ ಒಂದು ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡುವಂಥದ್ದು, ಅಕೌಂಟ್ಸ್ಗಳನ್ನು ರೆಕಾರ್ಡ್ಸ್ಗಳನ್ನು ಮೇಂಟೈನ್ ಮಾಡುವಂಥದ್ದನ್ನು ಮಾತ್ರ ತಿಳ್ಕೊಂಡಿದ್ದೇವೆ. ಆದರೆ ಇತ್ತೀಚಿನ ಒಂದು ಬೆಳವಣಿಗೆಗಳು, ಇತ್ತೀಚಿನ ವಿದ್ಯಮಾನಗಳು, ವ್ಯಾವಹಾರಿಕ ಸಂಸ್ಥೆಗಳಲ್ಲಿ ವ್ಯವಹಾರದ ಒಂದು ರೂಪ, ವ್ಯವಹಾರದ ಸ್ವಭಾವ, ವ್ಯವಹಾರದಲ್ಲಾಗಿರುವಂಥ ಬದಲಾವಣೆಗಳೇನು ಮಾಡ್ತಾವಂದರೆ ಅಕೌಂಟೆಂಟ್ಸ್ಗಳ ರೋಲ್ಗಳನ್ನು ಚೇಂಜ್ ಮಾಡಿದೆ. ಹೊಸ ಹೊಸ ಇಶ್ಯೂಸ್ಗಳು, ಹೊಸ ಹೊಸ ಏನು ಕಂಟೆಂಪ್ರರಿ ಇಶ್ಯೂಸ್, ಸಮಕಾಲೀನ ವಿಷಯಗಳು, ಹೊಸ ಹೊಸ ಇಶ್ಯೂಗಳು ನಾವು ವ್ಯವಹಾರದಲ್ಲಿ ನಾವು ಕಾಣ್ತೇವೆ. ಹೊಸ ಹೊಸ ಇಶ್ಯೂಗಳಿಂದಾಗಿ ಹೊಸ ಹೊಸ ರೀತಿಯ ಅಕೌಂಟಿಂಗ್ಗಳನ್ನು ನಾವು ನೋಡ್ತೇವೆ. ಮುಖ್ಯವಾಗಿ ಫೊರೆನ್ಸಿಕ್ ಅಕೌಂಟಿಂಗ್ ಅಂತ ಹೊಸ ಒಂದು ಅಕೌಂಟಿಂಗ್ ಇದೆ. ಫೊರೆನ್ಸಿಕ್ ಅಕೌಂಟಿಂಗ್ ಅಂತಂದರೆ ಈ ಎಕಾನಮಿಕ್ ಕ್ರೈಮ್ಸ್, ಆರ್ಥಿಕ ಒಂದು ಅಪರಾಧಗಳನ್ನು ಏನು ಮಾಡ್ತಾರೆ, ಆ ಅಪರಾಧಗಳನ್ನು ಏನು ಕಂಡುಕೊಳ್ಳೋದಕ್ಕೆ, ಆ ಅಪರಾಧವನ್ನು ಫೈಂಡ್ ಔಟ್ ಮಾಡೋದಕ್ಕೆ ಬೇಕಾಗುವಂಥ ಮಾಹಿತಿಗಳನ್ನು ಒದಗಿಸುವಂಥ ಒಂದು ವರ್ಕ್ ಅದು, ಜಾಬ್ ಅದು. ಅದಕ್ಕೆ ಅಕೌಂಟೆಂಟ್ಸ್ಗಳ ಜವಾಬ್ದಾರಿ ಅಲ್ಲಿ ಇನ್ನೂ ಹೆಚ್ಚಾಗುತ್ತೆ. ನಾಟ್ ಓನ್ಲಿ ದ್ಯಾಟ್, there is environmental accounting. It's a new issue. A business organization must has the responsibility of protecting environment, conservation of environment. So from that point of view, we can say that environmental accounting it is related to providing various information related to environmental issues. ಪರಿಸರದ ಬಗ್ಗೆ, ಪರಿಸರದ ಲೆಕ್ಕ ಅಂತ ನಾವು ಕರಿತೇವೆ, ಹೊಸ ಒಂದು ಇಶ್ಯೂ ಅದು. ಅಂದರೆ ವ್ಯಾವಹಾರಿಕ ಸಂಸ್ಥೆಗಳು ಪರಿಸರವನ್ನು ಸಂರಕ್ಷಣೆ ಮಾಡುವಂಥ ದಿಶೆಯಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಆಗ ಅಲ್ಲಿ ಎನ್ವೈರ್ನ್ಮೆಂಟಿಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳನ್ನು ಅಲ್ಲಿ ಅಕೌಂಟೆಂಟ್ಸ್ಗಳು ಕೀಪ್ ಮಾಡಬೇಕಾಗುತ್ತೆ, ಮೇಂಟೈನ್ ಮಾಡಬೇಕಾಗುತ್ತೆ. ಆ್ಯಂಡ್ ಹಿ ಹ್ಯಾಸ್ ಟು ಪ್ರೊವೈಡ್ ಸಚ್ ಇನ್ಫಾರ್ಮೇಷನ್ ಫಾರ್ ಡಿಸಿಷನ್ ಮೇಕಿಂಗ್. ನಂಬರ್ ಆಫ್ ಇಶ್ಯೂಸ್ ಕ್ರಿಯೇಟಿವ್ ಅಕೌಂಟಿಂಗ್ ಇಸ್ ದೇರ್, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಇಸ್ ದೇರ್, ಅಥವಾ ನಿಮ್ಮ ಇನ್ಫ್ಲೇಷನ್ ಅಕೌಂಟಿಂಗ್ ಇಸ್ ದೇರ್, ಅಥವಾ ಅಕೌಂಟಿಂಗ್ ಫಾರ್ ಪ್ರೈಸ್ ಲೆವೆಲ್ ಚೇಂಜಸ್. ಇವೆಲ್ಲ ಹೊಸ ಹೊಸ ವಿಷಯಗಳನ್ನು ನೀವು ಈ ಒಂದು ಅಕೌಂಟೆನ್ಸಿ ಸಬ್ಜೆಕ್ಟ್ನಲ್ಲಿ ಕಲಿತೀರಿ. ಸೊ ಆಫ್ಟರ್ ಟೇಕಿಂಗ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಕಾಮರ್ಸ್, what is your how you have to work, or how you have to what is called as study in this particular
I mean 2 years, and even after 2 years in the degree level and also in post graduation level, how you have to proceed and how your study must be. Now in PUC level, first PUC and second PUC, you study accounting, isn't it? And it is called as financial accounting. And when you join BCom course, BCom degree, and there you study corporate accounting, and all the preceding years, right? All next years, even after BCom, MCom, you also study same corporate accounting if you select accounting as a what is called a specialization. That means you need to study from first year to till your post graduation accounting. And if you are doing chartered accountancy course, also you have to study from first year to till complete till your completion, till the completion of your chartered accountancy course. So it means you have to study regularly, you have to study till your completion of your course, right? You have to study accountancy so that you may be knowing the importance of accounting here, and you may be knowing how important these 2 years, first year and second year PUC is, because first year and second year is the year of foundation for accountancy, right? If you study or if you learn the concepts of accounting very well in these years, 2 years, right, your further study, higher study will be easier. You know, you are well aware that a very strong building needs a very strong foundation, isn't it? So the foundation must be very strong. The building will last for number of years. It will not collapse in any circumstances, in any environment. It will last forever. So in the same way, in the same manner, the foundation for accountancy in first year and second year PUC is very, very important for you. So that is why I want to say here, in these 2 years, you have to learn number of various concepts of accounting, and this concepts of accounting is useful in your higher studies, as I told you. ವಿದ್ಯಾರ್ಥಿಗಳೇ, ನೀವು ಏನೆಲ್ಲ ಉದ್ದೇಶಗಳನ್ನು ಇಟ್ಟು ಈ ಒಂದು ಕಾಮರ್ಸ್ ಕೋರ್ಸನ್ನು ತಗೊಂಡಿದ್ದೀರೋ ಅವೆಲ್ಲವಕ್ಕೂ ಮೂಲ ಫೌಂಡೇಶನ್ನು, ಬೇಸು ಇಲ್ಲಿಂದನೇ ಪ್ರಾರಂಭವಾಗ್ತವೆ. ಫಸ್ಟ್ PUCಯಿಂದನೇ ಪ್ರಾರಂಭವಾಗ್ತವೆ. ನೀವು ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಮಾಡ್ಬೋದು. ಯು ಆರ್ ಇಂಟೆಂಡೆಡ್ ಟು ಕಂಪ್ಲೀಟ್ MCom ಅಥವಾ MBA ಕಂಪ್ಲೀಟ್ ಮಾಡ್ಬೋದು. ಯಾವುದೇ ನೀವು ಪ್ರೊಫೆಷನಲ್ ಕೋರ್ಸ್ಗಳನ್ನಾಗಲಿ, ಯಾವುದೇ ಒಂದು ಉದ್ದೇಶವನ್ನು ನೀವು BCom ಅಥವಾ ಕಾಮರ್ಸ್ನಲ್ಲಿ ಮುಂದುವರಿಬೇಕಿರೋ ಉದ್ದೇಶವನ್ನು ಇಟ್ಕೊಂಡು ನೀವು ಮಾಡಿದಿದ್ರೆ, ಅದಕ್ಕೆ ಮುಖ್ಯವಾಗಿ ಈ 2 ವರ್ಷಗಳ ಬೇಸ್ ಏನಿದೆ, ಫೌಂಡೇಶನ್ ಏನಿದೆ, ಅದು ಬಹಳ ಮುಖ್ಯ. ಬಿಕಾಸ್ ನಮಗೆ ಗೊತ್ತಿರೋ ಹಾಗೆ ಒಂದು ಒಳ್ಳೆಯ ಕಟ್ಟಡ, ಸುಭದ್ರವಾದ ಕಟ್ಟಡಕ್ಕೆ ಏನು ಬೇಕಾಗುತ್ತಂತಂದರೆ ಅಡಿಪಾಯ ಒಳ್ಳೆಯದಿರಬೇಕು. ಅಡಿಪಾಯ ಇದ್ದರೆ ಯಾವುದೇ ಸಂದರ್ಭದಲ್ಲಿ, ಯಾವುದೇ ಪರಿಸ್ಥಿತಿಯಲ್ಲಿ ಆ ಕಟ್ಟಡ ಏನಾಗೋದಿಲ್ಲ, ಏನೂ ಆಗೋದಿಲ್ಲ, ಬೀಳೋದಿಲ್ಲ. ಹಾಗಾಗಿ ಫೌಂಡೇಶನ್ ಫಾರ್ ಅಕೌಂಟೆನ್ಸಿ, if a very good foundation is laid in first year and second year, right, it will be very easier. ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನಲ್ಲಿ ಒಳ್ಳೆಯ ಒಂದು ಫೌಂಡೇಶನ್ನು ನಮಗೆ ಸಿಕ್ಕಿದರೆ, ನಿಮಗೆ ಮುಂದಿನ ತರಗತಿಗಳಲ್ಲಿ, ಮುಂದಿನ ಹೈಯರ್ ಎಜುಕೇಷನ್ಸ್ಗಳಲ್ಲಿ ಏನಾಗುತ್ತೆ, ಒಳ್ಳೆಯ ಒಂದು ಅವಕಾಶಗಳು ನಿಮಗೆ ಸಿಗ್ತಾ ಹೋಗ್ತವೆ. ಆ ದೃಷ್ಟಿಯಿಂದ ನಾನು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್, ದೀಸ್ 2 years ಆರ್ ವೆರಿ ವೆರಿ important to a commerce student. Here you are learning the basics of accounting, basic concepts of accounting, starting from the accounts of a small business, a sole trading concern, right? You learn the accounts of, right, various organizations in future,
right? Accounting is practiced in all organizations, even it may be a profit organization or it may be a not for profit organization. So that is why you must have a very good foundation in these 2 years. ಹಾಗಾಗಿ ಈ 2 ವರ್ಷಗಳ ಅವಧಿ ಏನಿದೆ ಅದರಲ್ಲಿ ನೀವು ಒಂದು ಉತ್ತಮವಾದಂಥ ಅಡಿಪಾಯವನ್ನು ಹಾಕ್ಕೊಂಡ್ರೆ ನಿಮಗೆ ಒಳ್ಳೆಯ ಅವಕಾಶಗಳು ಮುಂದಿನ ತರಗತಿಗಳಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳುವಂಥ ಅಥವಾ ಒಳ್ಳೆಯ ಒಂದು ಸುಲಭವಾಗಿ ನೀವು ಮುಂದಿನ ತರಗತಿಗಳಲ್ಲಿ ಅಕೌಂಟೆನ್ಸಿಯನ್ನು ಕಲೀಲಿಕ್ಕೆ ಅವಕಾಶಗಳು ಸಿಗ್ತವೆ. ಡಿಯರ್ ಸ್ಟೂಡೆಂಟ್ಸ್, for first year PUC and second year PUC, you are learning NCERT syllabus. This I want to tell you for number of reasons, because NCERT syllabus is implemented in science stream some 4, 5 years, 6 years ago. I mean more than 6 years, 5, 6 years ago. And NCERT syllabus is also implemented to commerce stream, especially the 3 important subjects you study in commerce, which are accountancy, business study and economics. For all these 3 subjects, NCERT syllabus. The intention of introducing NCERT syllabus is to provide or is to what is called as give better knowledge of the subject to the students, right? In order to help the students in the competitive examinations, right? Our department has introduced NCERT syllabus to the students. Now this particular subject is very what is called as a practical oriented, conceptual, and the important concepts you will study, because the intention of NCERT is, right, not only students must learn in a classroom, right? He should not here the students learning should not be restricted to classroom, but his learning must also go beyond the classroom. That means practical knowledge of the particular subject is very important to every student. So considering that point in mind, the Department of PU Education introduced the NCERT syllabus, and in this syllabus, apart from classroom learning, you will also get the practical what is called as knowledge of all those things. Even the practical things are introduced. Various life examples are given, and life examples are taken into consideration, so that the purpose is school, home and society, right? Here after completion of your education, if the education will not serve the practical purposes, then the use of education is nil, then zero. So considering that point in mind, the particular subject is introduced, and it will provide you or it will help you in preparing for competitive exams. Like if you want to complete or if you want to join chartered accountancy course, you have to write the CPT and IPCC examinations, and these 2 examinations are based on the topics covered, the various subjects, the various chapters which are covered are from the first PUC and second PUC syllabus. That is why to help the students in their future examination, to help the students in their competitive examination, right, the particular syllabus introduced, NCERT syllabus introduced, will going to help the students in those examinations. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಇನ್ನೂ ಒಂದು ಮುಖ್ಯವಾದಂಥ ಅಂಶ ನಾನು ನಿಮಗೆ ಹೇಳುವಂಥದ್ದು ಏನಂತಂದರೆ, ನೀವು ಕಾಮರ್ಸ್ನಲ್ಲಿ ಈ NCERT ಸಿಲೆಬಸ್ಸನ್ನು ಅಭ್ಯಾಸ ಮಾಡ್ತೀರಿ. NCERT ಸಿಲೆಬಸ್ ಅಂದರೆ ಏನು, ಅಥವಾ ಅದರ
ಒಂದು ಆ ಸಿಲೆಬಸ್ಗೂ ಮತ್ತು ನಮ್ಮ ಸ್ಟೇಟ್ ಲೆವೆಲ್ ಸಿಲೆಬಸ್ಗೂ ಏನು ವ್ಯತ್ಯಾಸ? ಇಲ್ಲಿ ವಿಜ್ಞಾನ ವಿಷಯಗಳಿಗೆ ಮೊದಲಿಗೆ NCERT ಸಿಲೆಬಸ್ಸನ್ನು ಒಂದು ಅಡಾಪ್ಟ್ ಮಾಡ್ತಾರೆ. ನಂತರ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ ಮತ್ತು ಎಕಾನಮಿಕ್ಸ್ನ ವಿಷಯಗಳಲ್ಲಿ NCERT ಸಿಲೆಬಸ್ಸನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಇದು ಸದ್ಯ ಇತ್ತೀಚಿನ ಒಂದು 3-4 ವರ್ಷಗಳಲ್ಲಿ ಆದಂಥ ಬೆಳವಣಿಗೆ. ಮುಂಚೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ NCERT ಸಿಲೆಬಸ್ಗಳು ಇರಲಿಲ್ಲ. ಹಾಗಾದರೆ NCERT ಸಿಲೆಬಸ್ಸನ್ನು ಇಂಟ್ರಡ್ಯೂಸ್ ಮಾಡಿರುವಂಥ ಒಂದು ಉದ್ದೇಶ ಏನು, ಇದರ ಇಂಟೆನ್ಷನ್ ಏನು? ದ ಪರ್ಪಸ್ ಹಿಯರ್ ಈಸ್ ಆ್ಯಕ್ಚುಲಿ ಟು ಹೆಲ್ಪ್ ದ ಸ್ಟೂಡೆಂಟ್ಸ್ ಇನ್ ರೈಟಿಂಗ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ನೀವು ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ಗಳಿಗೆ, ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಳಿಗೆ ಹೆಲ್ಪ್ ಆಗುವಂಥ ಒಂದು ದೃಷ್ಟಿಯಿಂದ ಈ ಒಂದು ಸಿಲೆಬಸ್ಸನ್ನು ಎರಡೂ ಸ್ಟ್ರೀಮ್ಗಳಿಗೆ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸಾಮಾನ್ಯವಾಗಿ ನೀವು ಸೈನ್ಸ್ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಆಫ್ಟರ್ PUC ದೇ ರೈಟ್ ಎಂಟ್ರೆನ್ಸ್ CET examination, they write NEET and JEE and some entrance exams they write, and for those examinations the syllabus covered is in the NCERT syllabus. The NCERT syllabus covers all those what is called as concepts, all those chapters which appear in the ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಆ ಎಲ್ಲ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ಗಳಿಗೆ ಬೇಕಾಗುವಂಥ ಎಲ್ಲ ವಿಷಯಗಳು, ಕಾನ್ಸೆಪ್ಟ್ಗಳು ಈ ಫಸ್ಟ್ ಮತ್ತು ಸೆಕೆಂಡ್ ಇಯರ್ PUCನ ಸಿಲೆಬಸ್ಸಲ್ಲಿದೆ. ನೀವು ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸನ್ನು ಮಾಡೋದಾದರೆ ನೀವು CA ಎಂಟ್ರೆನ್ಸ್ ಎಕ್ಸಾಮನ್ನು ಬರೀಬೇಕಾಗುತ್ತದೆ. ಅದನ್ನು CPT, IPCC ಫಸ್ಟ್ 2 ಲೆವೆಲ್ಸ್ ಅಂತೇನು ಹೇಳ್ತೇವೆ, ಆ ಲೆವೆಲ್ಸ್ಗಳಿಗೆ ಬೇಕಾಗುವಂಥ ವಿಷಯಗಳು ಈ NCERT ಸಿಲೆಬಸ್ನಲ್ಲಿದೆ. ಈ NCERT ಸಿಲೆಬಸ್ನ ಒಂದು ವಿಶಿಷ್ಟತೆ ಏನಂತಂದರೆ, ಇದು ಕ್ಲಾಸ್ ರೂಮ್ ಟೀಚಿಂಗಿಂತ ಹೆಚ್ಚು ಪ್ರಾಕ್ಟಿಕಲ್ ನಾಲೆಜ್ಗಳಿಗೆ ಮಹತ್ವವನ್ನು ಕೊಡುವಂಥ ಒಂದು ಸಿಲೆಬಸ್ ಆಗಿರೋದ್ರಿಂದ ಕೇವಲ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸ ಕ್ಲಾಸ್ ರೂಮ್ಗಳಿಗೆ ಮಾತ್ರ ರೆಸ್ಟ್ರಿಕ್ಟ್ ಆಗಬಾರ್ದು. ದೇ ಮಸ್ಟ್ ಗೋ ಬಿಯಾಂಡ್ ದಿ ಕ್ಲಾಸ್ ರೂಮ್. ಅಂದರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಒಟ್ಟಿಗೆ ಸಬ್ಜೆಕ್ಟನ್ನು ಕಲಿತ್ರೆ ಅದು ಹೆಚ್ಚು ಪರಿಣಾಮಕಾರಿಯಾಗ್ತವೆ. ಯಾಕಂದರೆ ನಾವು ಇಲ್ಲಿವರೆಗೆ ನಾವು ಏನೋ ಮಾಡಿದ್ದೇವೆ, ಅಭ್ಯಾಸ ಏನು ಮಾಡಿದ್ದೇವೆ, ಅಲ್ಲಿ ಮಾಡಿರುವಂಥ ಕ್ಲಾಸ್ ರೂಮ್ನಲ್ಲಿರುವಂಥ ವ್ಯವಸ್ಥೆಗೂ ನಾವು ಕಲಿತ ನಂತರ ಹೊರಗಡೆ ಹೋದಂಥ ವ್ಯವಸ್ಥೆಗೂ ಭಾಳಷ್ಟು ವ್ಯತ್ಯಾಸಗಳಿರ್ತವೆ. ಹಾಗಾಗಿ NCERT ಸಿಲೆಬಸ್ ದ ಇಂಟೆನ್ಷನ್ ಈಸ್ ಸ್ಕೂಲ್, ಹೋಮ್ ಆ್ಯಂಡ್ ಎನ್ವೈರನ್ಮೆಂಟ್. Therefore that will definitely help you in your competitive examinations and also help you in taking the entrance examinations for various professional courses. So keeping that particular point in mind, you have to plan your study, you have to work, right? And another important point I want to discuss here is regarding the subject. See, generally students feel that accountancy is nothing but mathematics. It is common feeling, and even common man also thinks in the same manner, same way. Accountancy means maths, but it is not true, right? Accountancy is not mathematics. Accountancy uses mathematics, isn't it? Your mathematics, maths means what? It includes algebra, it includes arithmetic, it includes geometry, trigonometry and various other things. But in accountancy you will not learn all these things. It is very, very easy and it is very, very what is called as interesting subject. Even you can score 100 out of 100 in this particular subject also. If you look at the results, the maximum number of 100 scored in the second PUC examination is mathematics and the second is accountancy. You can just imagine how important, how interesting and how easy it is. So considering that particular point in mind, see, you will only apply the arithmetic here. Accountancy needs just
the knowledge of addition, subtraction, multiplication, division, calculation of percentages, that's all. ವಿದ್ಯಾರ್ಥಿಗಳೇ, ಇನ್ನೊಂದು ಮುಖ್ಯವಾದಂಥ ಅಂಶ ನಾನಿಲ್ಲಿ ನಿಮಗೆ ಸ್ಪಷ್ಟಪಡಿಸಿದೆ ಅಂತಂದರೆ, ಸಾಮಾನ್ಯವಾಗಿ ಅಕೌಂಟೆನ್ಸಿ ಅಂದ್ಕೊಳ್ಳೇ ಜನರ ಮನಸ್ಸಿನಲ್ಲಿರುವಂಥದ್ದು ಮ್ಯಾಥಮೆಟಿಕ್ಸ್. ಇದು ಸಾಮಾನ್ಯ ಎಲ್ಲ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿಯೂ ಇದೆ. ಇದು ಅಕೌಂಟೆನ್ಸಿ ಮೀನ್ಸ್ ಮ್ಯಾಥಮೆಟಿಕ್ಸ್, ಬಟ್ ದ ಫ್ಯಾಕ್ಟ್ ಈಸ್ ನಾಟ್ ಲೈಕ್ ದ್ಯಾಟ್. Accountancy is not mathematics at all, but mathematics are used here. Mathematics are applied here. Accountancy ಅಂತಂದರೆ ಮ್ಯಾಥಮೆಟಿಕ್ಸ್ ಅಲ್ಲ. ಮ್ಯಾಥಮೆಟಿಕ್ಸ್ ಅಂದರೆ ಏನು ಕಲಿತೀರಿ ನೀವು? ಮ್ಯಾಥಮೆಟಿಕ್ಸ್ ಇನ್ಕ್ಲೂಡ್ಸ್ ಆಲ್ಜಿಬ್ರಾ, ಅರ್ಥಮೆಟಿಕ್, ಜೊಮೆಟ್ರಿ ಅಥವಾ ನಿಮ್ಮ ಟ್ರಿಗ್ನೋಮೆಟ್ರಿ, ಏನೆಲ್ಲ ವಿಷಯಗಳು ಬರ್ತಾವಲ್ಲಿ ಅವು ಯಾವುದು ಅಕೌಂಟೆನ್ಸಿಯಲ್ಲಿ ಬರೋದಿಲ್ಲ. ಅಕೌಂಟೆನ್ಸಿ ನೀಡ್ಸ್ ಜಸ್ಟ್ ದಿ ನಾಲೆಜ್ ಆಫ್ ವಾಟ್ ಈಸ್ ಕಾಲ್ಡ್ ಆಸ್ your addition, subtraction, multiplication and division, percentage calculation ಅಷ್ಟೇ ಬಿಟ್ಟರೆ ಅದಕ್ಕಿಂತ ಹೆಚ್ಚಿನ ವಿಷಯಗಳು ಇಲ್ಲಿ ಬರೋದಿಲ್ಲ. ಹಾಗಾಗಿ sometimes the equations may also be applied here while calculating some sums. So that is the use of algebra in accounting and nothing more than that. ಕೆಲವು ಸಂದರ್ಭಗಳಲ್ಲಿ ಆಲ್ಜಿಬ್ರಾ ಈಕ್ವೇಷನ್ಸ್ಗಳನ್ನು ಯೂಸ್ ಮಾಡ್ಬೋದು ಬಿಟ್ಟರೆ, ಜಸ್ಟ್ ಅಪ್ಲಿಕೇಶನ್ ಬಿಟ್ಟರೆ, ಕೆಲವು ಸಂದರ್ಭಗಳಲ್ಲಿ ಬಿಟ್ಟರೆ ಬೇರೆ ಯಾವುದೇ ಸಂದರ್ಭಗಳಲ್ಲಿ ಇಲ್ಲಿ ಮ್ಯಾಥಮೆಟಿಕ್ಸ್ನ ಒಂದು ಇದು ಮ್ಯಾಥಮೆಟಿಕ್ಸ್ನ ಹಾಗೆ ಕಬ್ಬಿಣದ ಕಡಲೆ ಅಲ್ಲ. ಇದು ಬಹಳ ಈಸಿ ಸಬ್ಜೆಕ್ಟು ಮತ್ತು ನೀವೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಸಹ ಹೌದು. ಭಾಳ ಈಸಿ ಹೌದು, ಭಾಳ ಇಂಟ್ರೆಸ್ಟಿಂಗು ಸಹ ಹೌದು. ಹೇಗಂತಂದರೆ ನೀವು 100ಕ್ಕೆ 100 ಅಂಕಗಳನ್ನು ಈ ಒಂದು ಸಬ್ಜೆಕ್ಟ್ನಲ್ಲಿ ಪಡೆಯುವಂಥ ಅವಕಾಶ ಇದೆ. ನೀವು ಅಕೌಂಟೆನ್ಸಿ ನೀವು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ನೋಡಿದ ನಂತರ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ನಲ್ಲಿ ನೀವು ನಮ್ಮ ಬೋರ್ಡ್ನ ರಿಸಲ್ಟನ್ನು ನೋಡಿದ್ರೆ ಹೈಯೆಸ್ಟ್ 100/100 ಪಡೆದಿರುವಂಥದ್ದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನಲ್ಲಿ ಪಡಿತಾರೆ. ಅದನ್ನು ಬಿಟ್ಟರೆ ಅಕೌಂಟೆನ್ಸಿಯಲ್ಲೇ ಪಡೆಯುವಂಥದ್ದು. ಅಂದರೆ ಅಷ್ಟು ಈಸಿಯಾಗಿರುವಂಥದ್ದು, ಅಷ್ಟು ಇಂಟ್ರೆಸ್ಟೆಡ್ ಆಗಿರುವಂಥ ಸಬ್ಜೆಕ್ಟನ್ನು ನೀವು ತೆಗೆದುಕೊಂಡಿದ್ದೀರಿ. ಅದಕ್ಕೆಲ್ಲ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ನಾನು with that introduction, right, I will just give you some information about the accountancy, the accounting, right, and various concepts in accounting, the history of accounting and all those things. Students, you have already studied business study and accounting in your high school level. I think in 8th or 9th class you have a topic called as business studies, and you have also a topic called as accountancy. So you have already learned this business study and accountancy, and you have been knowing that in order to learn accountancy, you must know about business, isn't it? You have seen number of business organizations around you. It may be a small business, it may be a large scale business, it may be a service oriented, right? A number of business activities you have seen around you, right? Then what is a business, and what activities are there in business, and what is the application, how accounting is done in various business organizations. That is the point we have to discuss here. Now you know that business is an activity, it is an economic activity. Basically business is an economic activity which is concerned with production, purchase, sale, distribution of goods and services, right? As it is a business activity, as it is an economic activity, its intention is to earn profit, isn't it? This is what is called a general definition of accounting. Not accounting, business. General definition of business. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ನಿಮ್ಮ ಹೈಸ್ಕೂಲ್ ಒಂದು ಸ್ಟಡಿಯಲ್ಲಿ 8th or 9th ಕ್ಲಾಸ್ ಇರ್ಬೋದು,
ಅಲ್ಲಿ ಈ ಎರಡು ಟಾಪಿಕ್ಗಳನ್ನು ನೀವು ಅಭ್ಯಾಸ ಮಾಡಿದಿರಿ, ಬಿಸ್ನೆಸ್ ಸ್ಟಡಿ ಆ್ಯಂಡ್ ಅಕೌಂಟೆನ್ಸಿ. ಇವೆರಡು ವಿಷಯಗಳನ್ನು ನೀವು ಈಗಾಗಲೇ ಕಲ್ತಿದ್ದೀರಿ, isn't it? And you know something about business and accounting or accountancy. So in order to learn accounting, first you know business. ಅಕೌಂಟೆನ್ಸಿ ನೀವು ಕಲಿಬೇಕಿದ್ರೆ ಮೊಟ್ಟ ಮೊದಲಿಗೆ ನಿಮಗೆ ಬಿಸ್ನೆಸ್ ಅಂದರೆ ಏನು, ಬಿಸ್ನೆಸ್ನ ಚಟುವಟಿಕೆಗಳು ಯಾವುದು, ಆ ಬಿಸ್ನೆಸ್ ಚಟುವಟಿಕೆಗಳಲ್ಲಿ ಅಕೌಂಟಿಂಗನ್ನು ಯಾವ ರೀತಿ ಅಪ್ಲೈ ಮಾಡಲಾಗುತ್ತೆ, ಈ ವಿಷಯಗಳು ನಿಮಗೆ ಮೊದಲಿಗೆ ಅರ್ಥ ಆಗಬೇಕು. ಹಾಗಾಗಿ ವಾಟ್ ಈಸ್ ಬಿಸ್ನೆಸ್? ವ್ಯವಹಾರ ಅಂದರೆ ಏನು? ಮುಖ್ಯವಾಗಿ ವ್ಯವಹಾರ ಒಂದು ಆರ್ಥಿಕ ಚಟುವಟಿಕೆ. ಇದನ್ನು ನಾವು ಬಿಸ್ನೆಸ್ ಸ್ಟಡಿಯಲ್ಲಿ ಕಲಿತೇವೆ. ಬಿಸ್ನೆಸ್ ಈಸ್ ಎನ್ ಎಕಾನಮಿಕ್ ಆ್ಯಕ್ಟಿವಿಟಿ. ಇಟ್ ಈಸ್ ಕನ್ಸರ್ನ್ಡ್ ವಿತ್ ಪ್ರೊಡಕ್ಷನ್, ಪರ್ಚೇಸ್, ಸೇಲ್, ಡಿಸ್ಟ್ರಿಬ್ಯೂಷನ್, ರೈಟ್, ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಇದು ಸರಕು ಮತ್ತು ಸೇವೆಗಳ ಉತ್ಪಾದನೆ, ಮಾರಾಟ, ವಿತರಣೆ, ಈ ಚಟುವಟಿಕೆಗಳನ್ನು ಒಳಗೊಂಡಿದೆ. ಇದು ಒಂದು ಎಕಾನಮಿಕ್ ಆ್ಯಕ್ಟಿವಿಟಿ ಆಗಿರೋದ್ರಿಂದ ಇದರ ಮುಖ್ಯವಾದಂಥ ಉದ್ದೇಶ ಲಾಭ ಗಳಿಸುವಂಥದ್ದು, ರೈಟ್. ದಿಸ್ ಡೆಫಿನೇಷನ್ ಇಸ್ ಎ ಜನರಲ್ ಡೆಫಿನೇಷನ್ ಆಫ್ ಬಿಸ್ನೆಸ್. ಇದು ಸಾಮಾನ್ಯವಾಗಿ ನಾವು ಬಿಸ್ನೆಸ್ಸನ್ನು ವರ್ಣನೆ ಮಾಡುವಾಗ, ಬಿಸ್ನೆಸ್ಸನ್ನು ನಾವು ಎಕ್ಸ್ಪ್ಲೇನ್ ಮಾಡುವಾಗ ಹೇಳುವಂಥದ್ದು. ನೀವು ಹಲವಾರು ವ್ಯಾವಹಾರಿಕ ಸಂಸ್ಥೆಗಳನ್ನು ನೀವು ನೋಡಿದ್ದೀರಿ. ನಿಮ್ಮ ಸುತ್ತಮುತ್ತಲೂ ಹಲವಾರು ವ್ಯಾವಹಾರಿಕ ಸಂಸ್ಥೆಗಳಿದ್ದಾವೆ. ಅದು ಸಣ್ಣ ವ್ಯಾವಹಾರಿಕ ಸಂಸ್ಥೆಗಳಾಗಿರ್ಬೋದು, ದೊಡ್ಡ ಪ್ರಮಾಣದ ವ್ಯಾವಹಾರಿಕ ಸಂಸ್ಥೆಗಳಾಗಿರ್ಬೋದು, ಅದು ಸರ್ವಿಸ್ ಓರಿಯೆಂಟೆಡ್ ಸಂಸ್ಥೆಗಳಾಗಿರ್ಬೋದು, ರೈಟ್. ನಂಬರ್ ಆಫ್ ವಾಟ್ ಈಸ್ ಕಾಲ್ಡ್ ಆಸ್ ಬಿಸ್ನೆಸ್ ಆರ್ಗನೈಸೇಷನ್ಸ್. ಆಲ್ ಆರ್ಗನೈಸೇಷನ್ಸ್ ಆರ್ ನಾಟ್ ಬಿಸ್ನೆಸ್ ಆರ್ಗನೈಸೇಷನ್ಸ್, ರೈಟ್. An economic activity. Business is an economic activity. So there must be an intention of profit, isn't it? ವ್ಯವಹಾರ ಆರ್ಥಿಕ ಚಟುವಟಿಕೆ ಹೇಳಿದ ಕೂಡಲೇ ಅಲ್ಲಿ ಲಾಭದ ಉದ್ದೇಶ ಇರಲೇಬೇಕು. ಹಾಗಾದರೆ ಲಾಭದ ಉದ್ದೇಶದಿಂದ ನಡೆಸುವಂಥ ಚಟುವಟಿಕೆಗಳು ವ್ಯವಹಾರ ಚಟುವಟಿಕೆಗಳಾಗ್ತವೆ. ಯಾವುದೇ ಒಂದು ವ್ಯವಹಾರ, ಎನಿ ಬಿಸ್ನೆಸ್, ಎನಿ ಆ್ಯಕ್ಟಿವಿಟಿ ವಿಚ್ ಹ್ಯಾಸ್ ನೋ ಇಂಟೆನ್ಷನ್ ಆಫ್ ಅರ್ನಿಂಗ್ ಪ್ರಾಫಿಟ್ ಈಸ್ ನಾಟ್ ಕಾಲ್ಡ್ ಆಸ್ ಎ ಬಿಸ್ನೆಸ್. ಯಾವುದೇ ಒಂದು ಚಟುವಟಿಕೆ ಲಾಭದ ಉದ್ದೇಶವನ್ನು ಹೊಂದಿಲ್ಲದೆ ಇದ್ದರೆ ಅದನ್ನು ನಾವು ವ್ಯವಹಾರ ಅಂತ ಕರೆಯೋದಿಲ್ಲ, ರೈಟ್. ಇಟ್ಸ್ ಎ ಸರ್ವಿಸ್. ಇಟ್ ಈಸ್ ಇಂಟೆಂಡೆಡ್ ಟು ಸರ್ವ್ ದಿ ಸೊಸೈಟಿ. ಹಾಗಾಗಿ ಸಾಮಾಜಿಕ ಸೇವೆಯನ್ನು ನಾವು ವ್ಯವಹಾರ ಅಂತ ಕರೆಯೋದಿಲ್ಲ, because there is no intention of profit, isn't it? So that you will study in business study. All those things you will study in business studies. Business organizations, types of business organizations and various other things. That is another topic, another subject in your commerce. Commerce nalli innondu vishaya that you will learn. But here accountancy or accounting, right? Accounting is practiced in business organizations. That is why learning of business is important, and the business organizations are all intended to earn profit, isn't it? The business organizations are intended to earn profit. ವ್ಯವಹಾರ ಚಟುವಟಿಕೆಗಳು ಲಾಭದ ಉದ್ದೇಶವನ್ನು ಹೊಂದಿರ್ತವೆ. ಹಾಗಾಗಿ ಅಕೌಂಟೆನ್ಸಿಯನ್ನು ಸಾಮಾನ್ಯವಾಗಿ ನಾವು ವ್ಯಾವಹಾರಿಕ ಸಂಸ್ಥೆಗಳಲ್ಲಿ ಅಪ್ಲೈ ಮಾಡ್ತೇವೆ, ವ್ಯಾವಹಾರಿಕ ಸಂಸ್ಥೆಗಳಲ್ಲಿ ಮಾಡಲಾಗುತ್ತೆ. ಸೊ ಟು ನೋ ಪ್ರಾಫಿಟ್ ಆರ್ ಲಾಸ್ ಆಫ್ ಎ ಬಿಸ್ನೆಸ್, you must do accounting. I hope you understand this. See, accounting activity is done by every person. Accounting is done by every human being, isn't it? How to calculate profit of a business? How to calculate
profits of a business. I will give you one example. Mr. X, who starts a business of making notebooks, isn't it? He starts a business of making notebooks, isn't it? X start a business. See, he introduces 5 lakh rupees. ನೀವು ಅಕೌಂಟೆನ್ಸಿ ಅಂತೇಳಿ ಸಾಮಾನ್ಯ ಭಾಷೆಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡೋದಾದರೆ ಒಂದು ಎಕ್ಸಾಂಪಲನ್ನು ನಿಮಗೆ ಕೊಡ್ತೇನೆ. ಇಲ್ಲಿ ಎಕ್ಸ್ ಹೇಳುವಂಥ ವ್ಯಕ್ತಿ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡ್ತಾನೆ. ಏನು ವ್ಯವಹಾರ? ದ ಬಿಸ್ನೆಸ್ ಈಸ್ ಟು ಮ್ಯಾನುಫ್ಯಾಕ್ಚರ್ ನೋಟ್ಬುಕ್ಗಳನ್ನು ತಯಾರು ಮಾಡುವಂಥ ಒಂದು ವ್ಯವಹಾರ. ಆ್ಯಂಡ್ ಹೀ ಸ್ಟಾರ್ಟ್ಸ್ ಬಿಸ್ನೆಸ್ ವಿತ್ 5 lakh rupees. ಅವನು 5 ಲಕ್ಷ ರೂಪಾಯಿ ವ್ಯವಹಾರನಿಂದ ವ್ಯವಹಾರವನ್ನು ಪ್ರಾರಂಭ ಮಾಡ್ತಾನೆ. ಆ್ಯಂಡ್ ವಿತ್ ದಿಸ್ ಪರ್ಟಿಕ್ಯುಲರ್ ಅಮೌಂಟ್, ರೈಟ್, in order to manufacture notebooks, see, he needs something. What are the things he need here? First of all, he needs some machineries or equipment. He needs some machineries or equipment he needs, isn't it? Machinery or equipment he needs. He needs some what is called as furniture he needs, isn't it? He needs some raw materials called papers, gum, or he needs some what is called as thread and all those things. Some materials he needs, and he needs some, help of some persons called as employees, right? See, various things he needs. Therefore, for these various things, right, he has to pay some money. For example, he pays 1 lakh rupees for machineries, some 10,000 rupees for equipment, some 25,000 for furniture, some 2 lakh rupees for papers, right, some 1,000 rupees for gums, and he pays employees as salary, right, some 50,000 rupees for salaries to the employee. See, all these activities he does to manufacture what is called as notebooks, and he has to sell the what is called as notebooks, sale of notebooks, right, sale of notebooks. For example, in a particular period, his notebook sale is 4 lakh rupees. So these are all the transactions he do in his business. ಈ ಎಲ್ಲ ಚಟುವಟಿಕೆಗಳನ್ನು ಅವನು ನಡೆಸ್ತಾನೆ. ಅವನು 5 ಲಕ್ಷ ರೂಪಾಯಿಂದ ಮಷಿನರಿ ಖರೀದಿ ಮಾಡಬೇಕು, ಅವನು ಇಕ್ವಿಪ್ಮೆಂಟನ್ನು ಖರೀದಿ ಮಾಡಬೇಕು, ಫರ್ನಿಚರ್ ಖರೀದಿ ಮಾಡಬೇಕು, ರಾ ಮೆಟೀರಿಯಲ್ಸ್ ಖರೀದಿ ಮಾಡಬೇಕು, ಪೇಪರ್ಸ್, ಗಮ್, ಥ್ರೆಡ್, ಪಿನ್, ಎವ್ರಿಥಿಂಗ್ he has to purchase. He has to appoint some persons like employees. He has to pay salaries to the employees. ಅವನು ಕೆಲವು ವ್ಯಕ್ತಿಗಳನ್ನು ಏನು ಮಾಡಬೇಕು, ನೇಮಕ ಮಾಡ್ಕೋಬೇಕು, ಕೆಲಸಗಾರನ ನೇಮಕ ಮಾಡಬೇಕು, ಅವರಿಗೆ ಸಂಬಳವನ್ನು ಕೊಡಬೇಕು, ಪ್ರಿಂಟಿಂಗ್ ಚಾರ್ಜಸನ್ನು ಕೊಡಬೇಕು, ಪೋಸ್ಟೇಜನ್ನು ಕೊಡಬೇಕು, ರೈಟ್, ನಿಮ್ಮ ಇಂಟರ್ನೆಟ್ ಸೌಲಭ್ಯವನ್ನು ಅವನು ಪಡಿಬೇಕು, ಅದಕ್ಕೆ ಚಾರ್ಜಸನ್ನು ಕೊಡಬೇಕು. ಆಮೇಲೆ ಅವನು ಈ ನೋಟ್ಬುಕ್ಗಳನ್ನು ಮಾರಾಟ ಮಾಡ್ತಾನೆ. ಸಿ ಆಲ್ ದೀಸ್ ಆ್ಯಕ್ಟಿವಿಟೀಸ್ ಆರ್ ದೇರ್ ಇನ್ ಹಿಸ್ ಬಿಸ್ನೆಸ್. ಈ ಎಲ್ಲ ಚಟುವಟಿಕೆಗಳನ್ನು ಅವನು ನಡೆಸಬೇಕಾಗುತ್ತೆ, ರೈಟ್. ಸಿ, these are all monetary activities, these are all financial activities, isn't it? ಈ ಎಲ್ಲ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ಗಳ ರೆಕಾರ್ಡನ್ನು ಅವನು ಮಾಡಬೇಕಾಗುತ್ತೆ in order to calculate profit or loss. Unless he records these transactions in his books of account, he cannot calculate profit or loss. ಅಂದರೆ ಈ ಎಲ್ಲ ಹಣಕಾಸಿನ ಚಟುವಟಿಕೆಗಳ ರೆಕಾರ್ಡನ್ನು ಅವನು ಇಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಅವನು 5 ಲಕ್ಷ ರೂಪಾಯಿಯನ್ನು ಹಾಕಿದ್ದಾನೆ.
5,00,000 ಅವನು ಸ್ವಂತ ಹಣವನ್ನು ಹಾಕಿರ್ಬೋದು, ಅಥವಾ ಬ್ಯಾಂಕಿನಿಂದ ಸಾಲ ತಂದಿರ್ಬೋದು, ಏನೇ ಮಾಡಿರ್ಬೋದು, ಸ್ವಂತ ಹಣವನ್ನು ಹಾಕಿರಬೇಕು. ಎಷ್ಟು ಹಣ ಹಾಕಿದ್ದೇನೆ ಅಂತ ಹೇಳುವಂಥ ಲೆಕ್ಕ ಅವನ ಹತ್ರ ಇರಬೇಕು. ಅವನು ಹಿ ಪರ್ಚೇಸಸ್ ಫರ್ನಿಚರ್, ಹಿ ಪರ್ಚೇಸಸ್ ಮಷಿನರಿ, ಯಾರಿಂದನೋ ಮಷಿನರಿ ಖರೀದಿ ಮಾಡ್ತಾನೆ, ಯಾವುದೋ ಡೇಟಿಗೆ ಖರೀದಿ ಮಾಡ್ತಾನೆ, ರೈಟ್? ಅದನ್ನು ಅವನು ಬರೆದಿಡಬೇಕು. ಯಾವ ಡೇಟಿಗೆ ಎಷ್ಟು ಮಷಿನರಿಯನ್ನು, ಎಷ್ಟು ರೂಪಾಯಿನ ಮಷಿನರಿಯನ್ನು ಖರೀದಿ ಮಾಡಿದ್ದಾನೆ, ಯಾವ ಡೇಟಿಗೆ ಎಷ್ಟು ರೂಪಾಯಿನ ಎಕ್ವಿಪ್ಮೆಂಟ್ ಖರೀದಿ ಮಾಡಿದ್ದಾನೆ, ರೈಟ್? ಯಾವ ಡೇಟಿಗೆ ಪೇಪರ್ಸನ್ನು ಖರೀದಿ ಮಾಡಿದ್ದಾನೆ, ಯಾರಿಂದ ಖರೀದಿ ಮಾಡಿದ್ದಾನೆ, ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅವನು, ಲೆಕ್ಕಗಳನ್ನು ಅವನು ಹೊಂದಿರಬೇಕಾಗುತ್ತೆ. ಆ್ಯಂಡ್ ಹಿ ಹ್ಯಾಸ್ ಟು ರೆಕಾರ್ಡ್ ಆಲ್ ದೀಸ್ ಥಿಂಗ್ಸ್ ಇನ್ ಹೀಸ್ ಬುಕ್ಸ್ ಆಫ್ ಅಕೌಂಟ್ಸ್, ಇಸಂಟ್ ಇಟ್? ಅವನು ಈ ಎಲ್ಲ ಚಟುವಟಿಕೆಗಳ ಲೆಕ್ಕಗಳನ್ನು ಮಾಡಬೇಕಾಗುತ್ತೆ, ಅವನ ಪುಸ್ತಕದಲ್ಲಿ ಅದನ್ನು ಬರೀಬೇಕಾಗುತ್ತೆ. ಬರೀದೇ ಇದ್ದರೆ, ಸಪೋಸ್ he will not record all these things, he will not remember all these financial activities, financial transactions. So when he cannot remember, how can he calculate profit or loss? ಇವುಗಳನ್ನು ಅವನು ಬರೀದಿದ್ದರೆ ಅವನಿಗೆ ನೆನಪಿನಲ್ಲಿ ಇರೋದಿಲ್ಲ. ಹಲವಾರು ಟ್ರಾನ್ಸಾಕ್ಷನ್ಸ್ಗಳು ಬರ್ತವೆ. ಇಟ್ ಈಸ್ ಎ ಸ್ಮಾಲ್ ಎಕ್ಸಾಂಪಲ್ ಹಿಯರ್. ಇನ್ ಎ ಬಿಸ್ನೆಸ್, ಇನ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ, ಲ್ಯಾಕ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ ಇನ್ ಎ ಮಂತ್, ಇನ್ ಎ ಇಯರ್. ಒಂದು ದೊಡ್ಡ ವ್ಯಾವಹಾರಿಕ ಸಂಸ್ಥೆ ಅಂತಂದರೆ ಅಲ್ಲಿ ಭಾಳಷ್ಟು ಅಂತಂದರೆ ಲಕ್ಷಾಂತರ ಚಟುವಟಿಕೆಗಳು, ವ್ಯವಹಾರಗಳು ಒಂದು ವರ್ಷದ ಅವಧಿಯಲ್ಲಿ ಬರ್ತವೆ. ಆ ಎಲ್ಲ ಚಟುವಟಿಕೆಗಳನ್ನು ಕ್ರಮಬದ್ಧವಾಗಿ ಒಂದು ನಿರ್ದಿಷ್ಟವಾದ ಪುಸ್ತಕಗಳಲ್ಲಿ ಬರೀಬೇಕಾಗುತ್ತೆ. ರೈಟ್? ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಯು ನೋ ದ ಡೆಫಿನೇಷನ್, ಯು ನೋ ದ ಮೀನಿಂಗ್ ಆಫ್ ಅಕೌಂಟಿಂಗ್, isn't it? Accounting is nothing but recording of all these things in the books of accounts, right? To know the performance of the business, to calculate the profit or loss of the business, and also to know the financial position. That I will explain you while explaining the definition of accounting. ಹಾಗಾಗಿ ಸಿಂಪಲ್ ಅರ್ಥದಲ್ಲಿ ಹೇಳೋದಾದರೆ, ಅಕೌಂಟಿಂಗ್ ಅಂತಂದರೆ ಇದು ಒಂದು ಯಾವ ಚಟುವಟಿಕೆ? ಇಟ್ ಈಸ್ ಅನ್ ಆ್ಯಕ್ಟಿವಿಟಿ ಆಫ್ ರೆಕಾರ್ಡಿಂಗ್ ಆಲ್ ದಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ರೈಟ್? ಆ್ಯಂಡ್ ಫೈಂಡಿಂಗ್ ದ ರಿಸಲ್ಟ್ಸ್ ಆಫ್ ದಿ ಪ್ರಾಫಿಟ್ ಆರ್ ಲಾಸ್, ಸಿಂಪಲ್ ವರ್ಡ್ಸಲ್ಲಿ. ಹಾಗಾದರೆ ಈ ರೆಕಾರ್ಡಿಂಗ್ ಆ್ಯಕ್ಟಿವಿಟಿ ಈಸ್ ಡನ್ ಬೈ ಎವ್ರಿ ಹ್ಯೂಮನ್ ಬೀಯಿಂಗ್, ಎವ್ರಿ ಪರ್ಸನ್. A head in the family, he records number of transactions. He is also doing some accounting work, isn't it? Every person does, every individual does, everyone does the accounting activity, knowingly or unknowingly, right? So which help, these records will help the person, right, to know the financial transactions, financial activities which he has done, and the amount which he has to receive from others, and he has to give to others. So all those what is called as, he can remember all those things. That is why in a business organization, it is very important from the point of view of the business, right, to record all these financial transactions systematically, so that they can use these financial transactions for the purpose of calculating the result of the business, isn't it? To calculate the profit or loss of the business, these financial transactions are very important. And because he cannot remember all this, if he does not record these transactions, he cannot remember these transactions till the end. And when he cannot remember, it is very difficult to calculate profit or loss, isn't it? ಹಾಗಾಗಿ ಈ ಎಲ್ಲ ಹಣಕಾಸಿನ ಚಟುವಟಿಕೆಗಳ, ಹಣಕಾಸಿನ ವ್ಯವಹಾರಗಳ ಏನು ಮಾಡಬೇಕಾಗುತ್ತೆ? ಲೆಕ್ಕಗಳನ್ನು ಕ್ರಮಬದ್ಧವಾಗಿ ಬರೀಬೇಕಾಗುತ್ತೆ. ಇದು ಮುಂದೆ ಅವನಿಗೆ ಹಲವಾರು ವಿಷಯಗಳಲ್ಲಿ ಅವನಿಗೆ ಇದು ಸಹಾಯ ಮಾಡುತ್ತೆ. ಮುಂದಿನ ಏನು ರೆಕಾರ್ಡ್ಸಿಗೆ ಅದು ಸಹಾಯ ಮಾಡುತ್ತೆ. ಅವನ ಲಾಭ ನಷ್ಟಗಳನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದು ಒಂದು ಸಿಂಪಲ್ಲಾಗಿ ನಿಮಗೆ ಇವತ್ತು ನಾನು ಈ ಅಕೌಂಟ್ಸ್ನ ಬಗ್ಗೆ ಕೆಲವು ಇಂಟ್ರಡಕ್ಟರಿ ವಿಷಯಗಳನ್ನು, ಅಕೌಂಟ್ಸ್ನ ಬಗ್ಗೆ ಇರುವಂಥ ಕೆಲವು ವಿಷಯಗಳನ್ನು ನಿಮಗೆ ತಿಳಿಸಿದ್ದೇನೆ. ಇನ್ನು ಮುಂದಿನ ತರಗತಿಗಳಲ್ಲಿ ನಾವು
ಸಿ ವಿವರವಾಗಿ ಇವುಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳೋಣ. ಸಿ ಟುಡೇ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು ರಿಗಾರ್ಡಿಂಗ್ ದಿ ಅಕೌಂಟಿಂಗ್, ದ ಪ್ರಾಕ್ಟೀಸಸ್ ಆಫ್ ಅಕೌಂಟಿಂಗ್ ಆ್ಯಂಡ್ ಯುವರ್ ಇಂಟೆನ್ಷನ್ ಆಫ್ ಟೇಕಿಂಗ್ ವಾಟ್ ಈಸ್ ಕಾಲ್ಡ್ ಎಸ್ ಎ ಕಾಮರ್ಸ್ stream, commerce subject, and what are the opportunities you have in future, right? And also in the next periods, next session, we will discuss more about what is called as this particular subject, because I told you in the beginning itself, right, you must know very well the various concepts, right, the concepts of accounting, and which will going to help you in your higher studies, and those basics are very, very important and foundations for accounting, right? With this I will end the session today. Thank you for your kind observation, kind watching. Thank you.